ಕಡಿಮೆ ಮಾಡೋಕ್ಕೆ ನೋಡಿ ಗೇಟಿನ ಹೊರಗಡೆ ಬಿಡಲ್ಲ ಅವ್ರು ಯಾರು ಎಲ್ಲ ಗೊತ್ತಿದೆ ಅಲ್ಲಿ ಯಾರು ಅನ್ನೋದು ಆಚೆ ಓಡಿಸ್ತೀನಿ. ಅದಕ್ಕೆ ರೈತರು ಡೈರೆಕ್ಟಾಗಿ ಬರ್ತಾ ಇದ್ದಾರೆ. ಈಗ ನೀವು ನೋಡಿದ್ರೆ ಬೆಳಗ್ಗೆ ಎಷ್ಟು ಜನ ಬಂದು ಕೆಲಸ ಮಾಡಿಸ್ಕೊಡೋತಾರೆ ಅಂದ್ಬಿಟ್ಟು. ಈಗ ದೇವನಹಳ್ಳಿ ತಾಲೂಕಲ್ಲಿ ನಿಮ್ಮ ಕಾಲಾವಧಿ ನನಗೆ ಹೆಚ್ಚು ಕಡಿಮೆ 486 ಬ್ಲಾಕ್ಗಳಿದೆ. ಅಷ್ಟು ಸರ್ವೆ ನಂಬರ್ಗಳನ್ನ ನಾನು ಮಾಡಬೇಕಾಗುತ್ತೆ. ನಾನು ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು 329 ದಾಖಲೆ ಪ್ರಮಾಣದಲ್ಲಿ ನಾನು ರಾಜ್ಯದಲ್ಲೇ ನಂಬರ್ 1 ಸ್ಥಾನಕ್ಕೆ ಬಂದಿದ್ದೀನಿ. ಪೋಡಿ ಮುಕ್ತ ಒಂದು ಮಾಡಬೇಕು ಅಂದರೆ ಒಂದು ಸರ್ವೆ ನಂಬರಲ್ಲಿ 60-70 ಜನ ಇರ್ತಾರೆ ಬ್ಲಾಕಲ್ಲಿ. ಅದೆಲ್ಲ ಬರೋದು ಲೆಕ್ಕ ಒಂದಕ್ಕೆ ಬರೋದು. ಆದರೂ ಅಂಥವೆಲ್ಲ 329 ಮಾಡಿದ್ದೀವಿ ಅಂದರೆ ಒಂದು ವರ್ಷ ಪೂರ್ತಿ ಮಾಡಿದ್ರು 100 ಮಾಡೋಕ್ಕಾಗ್ತಾ ಇರಲಿಲ್ಲ. 12 ತಿಂಗಳಿಗೂ 100 ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಬರೀ 1.5 ತಿಂಗಳಿಗೆ ಈಗ ಕರೆಕ್ಟಾಗಿ ದಾಖಲೆಗಳು ಲಭ್ಯ ಇರೋವನ್ನೆಲ್ಲನೂ ಮಾಡಿ ಇಡೀ ರಾಜ್ಯದಲ್ಲೇ ಟಾಪಲ್ಲಿ ಇದ್ದೆ. ದೇವನಹಳ್ಳಿ ತಾಲೂಕಲ್ಲಿ 329 ಪೋಡಿ ಆಗಿದೆ. ಆಗಿದೆ ಆರ್ ಟಿ ಸಿ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. 329 ಸರ್ವೆ ನಂಬರು ಅಳತೆ ಆಗಿ ಪೋಡಿ ಆಗಿ ಆರ್ ಟಿ ಸಿನೂ ಕೊಟ್ಬಿಟ್ಟಿದ್ದೀವಿ ಹೊಸ ಸರ್ವೆ ನಂಬರ್ ಹಾಕಿ. ಇದು ದಾಖಲೆ ಇದೆ, ವಿಶ್ವ ದಾಖಲೆ ಹೇಳ್ಬೋದು. ರಾಜ್ಯದಲ್ಲೇ ಮೊದಲು 310-315 ಇದೆ ಬೇರೆ ನಮ್ಮ ತಾಲೂಕುಗಳಲ್ಲಿ. ನಂದು ಅತಿ ಹೆಚ್ಚು ಇಡೀ ರಾಜ್ಯದಲ್ಲೇ ನಂದು ಜಾಸ್ತಿ, ಜಿಲ್ಲೆನಲ್ಲಿ ಜಾಸ್ತಿ ನಂದು. ನೋಡಿ ಈಗ ನಂದು ವಾಟ್ಸಪ್ಪಲ್ಲಿ ಕೊಡ್ತೀನಿ. ಇವತ್ತು ಡಿ ಸಿ ಅವರು ನಮ್ಮನ್ನು ಹೊಗಳಿದ್ದಾರೆ. ದೇವನಹಳ್ಳಿ ಅಕ್ಸೆಪ್ಟ್ ಅಂತ ಹಾಕಿದ್ದಾರೆ. ಅಂದರೆ ಡೈಲಿ 1 to 5 ಮಾಡೋದ್ರಲ್ಲಿ ಅದಕ್ಕೆ ಕೊಡಿದೆ. 1 to 5 ಮಾಡೋದ್ರಲ್ಲಿ ದೇವನಹಳ್ಳಿ ಬಿಟ್ಟು ಬೇರೆ ಯಾಕೆ ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ 13.5% ನಾನು ಇದಾಗಿದ್ದೀನಿ. ಕೆಲವರು ಇನ್ನೂ 4.5%ಇದ್ದಾರೆ. ನಾನು 13.5% ಆಗಲೇ ಮಾಡಿಸ್ತಾ ಇದ್ದೀನಿ ಕೆಲಸಗಳು. ಒಟ್ಟು ಎಷ್ಟಾಗಿದೆ ನಂದು ಅದೇ 329 ಆಗಿದ್ದು. ಈ ತಿಂಗಳು ಕೊನೆಯಲ್ಲಿ ನಮ್ಗೆಲ್ಲ ನಾನು ಆರ್ ಟಿ ಸಿ ಬರ್ಬೇಕು. ನನಗೆ 489 ಈ ಮಂಜೂರಾಗಿರೋ ಜಾಗಗಳು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ 100 ಇದೆ ಅಷ್ಟೇ ಸರ್. ಒಂದು 2 ತಿಂಗಳೊಳಗೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ದಾಖಲೆಗಳು ಕೆಲವು ಇರೋದು ಮಾಡೋಕ್ಕಿದ್ದೀವಿ. ಕೆಲವು ದಾಖಲೆಗಳು ಲಭ್ಯತೆ ಇಲ್ಲದವನ್ನ ಮತ್ತೆ ನಾವು ರೆಕಾರ್ಡ್ ರೂಮಲ್ಲೆಲ್ಲ ಉಳಿಸ್ತಾ ಇದ್ದೀವಿ. ಅದು ಪೈಲಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ವಿಳಂಬ ಆಗ್ತಾ ಇದೆ ರೆಕಾರ್ಡ್ ಮೂಲ ದಾಖಲೆಗಳು ಸಿಗೋದು. ಅದು ತಗೊಂಡು ಆ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಈಗ ಸರ್ಕಾರದ ಯೋಜನೆ ಖಂಡಿತವಾಗಿ ರಾಜ್ಯದಲ್ಲೇ ಮೊದಲು ನಂದು. ಯಾಕಂದರೆ ಫಸ್ಟ್ ನಾವೇನು ಮಾಡಿದ್ವಿ, ಒಂದೊಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಂದೊಂದು ಈಗ ಶಾನಪಳ್ಳಿ ಇರ್ಬೋದು, ಮತ್ತು ನಮ್ಮ ದೇವಗಾನಹಳ್ಳಿ ಇರ್ಬೋದು, ಈ ಥರ ತುಂಬ ಗ್ರಾಮಗಳು. ನಮ್ಮ ಇದು ಬೆಟ್ಟಕೋಟೆ ಇರ್ಬೋದು, ಈ ಥರ ಭಟ್ರಮಾರನಹಳ್ಳಿ ಇರ್ಬೋದು, ಒಂದು ಎಲಿಯೂರು ಇರ್ಬೋದು. ಈ ಥರ ಕೆಲವು ಗ್ರಾಮಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಜಾಲಿಗೆ ಈ ಥರ ಮಾಡಿಕೊಂಡು ನಾವೇನು ಮಾಡಿ ಆ ಗ್ರಾಮ ಕಂಪ್ಲೀಟು. ಮತ್ತೆ ಗ್ರಾಮದಲ್ಲಿ ಯಾರೋ ಪೋಡಿ ಬರಬಾರ್ದು. ತಗರಲ್ಲಿರೋ 1-2 ಬಿಟ್ಟಿದ್ದೀವಿ. ಏನೋ ಈಗ ಯಾರೋ ಒಬ್ಬರು ನಾವು ಮಂಜೂರು ಮಾಡಿ ಜಾಗನ ಇನ್ನೊಬ್ರು ಅಗ್ರಿಮೆಂಟಾಗಿ ಕೊಟ್ಟಿರ್ತಾರೆ. ಅದು ಮತ್ತೆ ತಗರಲ್ಲಿ ಕೊಟ್ಟಿರ್ತಾರೆ ಇವರು, ನಾವು ಅದು ಮಂಜೂರಾಗಿಲ್ಲ ಅವ್ರು ಮಾಡಬೇಡಿ ಅಂತ. ಅಂಥ ಒಂದು 2-3 ಪ್ರಕರಣ ಬಿಟ್ಟರೆ ಮಿಕ್ಕಿದಲ್ಲ ನಾನೆಲ್ಲ ಆ ಗ್ರಾಮಗಳಲ್ಲಿ ಪೋಡಿ ಮುಕ್ತ 100% ಮಾಡಿದ್ದೆ.